ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವಿವತ್ತೊಂದು ಹೆಲ್ದಿಯಾಗಿರುವಂಥ ಅಡುಗೆ ಮಾಡೋಣ. ಏನು ಮಾಡ್ಲಿಕ್ಕತ್ತೀವಂತೀರಿ? ಸಾಮೆಯ ಬಿಸಿಬೇಳೆ ಬಾತ್ ಮಾಡ್ಲಿಕ್ಕತ್ತೀವಿ. ಸಾಮೆಯ ಇದೊಂದು ಸಿರಿಧಾನ್ಯ ಅಲ್ರಿ. ಇಲ್ಲಿ ನೋಡ್ರಿ, ನಾನು 1/4 ಕಪ್ಪಿನ ಅಳತೆ ಅದ. ಇದೇ ಅಳತಿ ಒಳಗೆ ಒಂದು ಹೆಸರು ಬೇಳೆ ತೊಗೊಂಡೆ. ನೀವು ಯಾವ ಕಪ್ಲೆ ಅಳತಿ ಮಾಡ್ಕೋತೀರಿ ಆ ಕಪ್ಪಿಂದ ಒಂದು ಸಾಮೆ ಆದ್ರೆ ಒಂದು ಹೆಸರು ಬೇಳೆ ಹಾಕಬೇಕು. ಆದ್ರೆ ಇಲ್ಲಿ ಭಾಳ ದೊಡ್ಡ ಅಳತೆ ತೊಗೋಬಾರ್ದ್ರಿ, ಯಾಕಂದ್ರೆ ಅದು ಒಂದು ಸ್ವಲ್ಪ ಮಾಡಿದ್ರೆ ಭಾಳ ಈಡಾಗ್ತದ್ರಿ ಇದು. ಈಗ ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಡ್ತೀನಿ. ಯಾವಾಗಲೂ ಸಿರಿಧಾನ್ಯ ಒಂದು ಅರ್ಧ ಗಂಟೆ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯ್ತದ್ರಿ ಅದು. ಅದಕ್ಕೆ ಅದನ್ನು ಯಾವಾಗಲೂ ನೆನೆಲಿಕ್ಕಿಟ್ಟು ಮಾಡೋದು ಚಲೋ. ಈಗ ನಾ ಕುಕ್ಕರ್ ಒಳಗೆ ಡೈರೆಕ್ಟ್ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀನಿ ರೀ. ಇದಕ್ಕೆ ಜೀರಿಗೆ ಹಾಕಿದ್ದೆ, ಆಮೇಲೆ ಅದು ಚಟಪಟ ಆದಮೇಲೆ ಸಾಸಿವೆ ಹಾಕಿದ್ದೆ. ಭಾಳ ಅಂದ್ರೆ ಭಾಳ ಒಳ್ಳೆ ಆಹಾರ ರೀ ಇದು ಸಿರಿಧಾನ್ಯ. ಶುಗರ್ದವ್ರಿಗಂತೂ ಹೇಳಿ ಮಾಡಿಸಿದ ಆಹಾರ. ಈಗ ಸ್ವಲ್ಪ ಹಿಂಗೆ ಹಾಕಿದೆ. ಆಮೇಲೆ ನಮ್ಮ ಹತ್ರ ಏನೇನು ತರಕಾರಿ ಅವಲ್ಲ ಅವನ್ನೆಲ್ಲ ಹಾಕ್ಬೇಕ್ರಿ. ಫಸ್ಟ್ ಕರಿಬೇವು ಹಾಕಿದ್ದೆ, ಅಲ್ಲಿಂದ ಟೊಮೆಟೊ ಹಾಕ್ತೀನಿ ರೀ. ಈಗ ನಾನು ಇಲ್ಲೇ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಏನೂ ಬಳಸಲಾರ್ದ ಮಾಡ್ಲಿಕ್ಕತ್ತೀನಿ. ನೀವು ಬೇಕಂದರೆ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕೋಬೋದು. ಆದಷ್ಟು ಹಾಕಲಿಲ್ಲ ಅಂದ್ರೂ ರುಚಿ ಅನ್ನಿಸ್ತದ್ರಿ ಇದು. ಈಗ ನೋಡ್ರಿ, ನಾ ಇಲ್ಲಿ ಇಷ್ಟು ತರಕಾರಿ ತೊಗೊಂಡೀನಿ. ಫಸ್ಟ್ ಗಜ್ಜರಿ ಹಾಕಿದೆ, ಆಮೇಲೆ ಅವ್ರೆಕಾಯಿ ಬರ್ತಾವಲ್ರಿ, ಹಸಿ ಅವ್ರೆಕಾಯಿ ಅವನ್ನ ಹಾಕಿದೆ, ಆಮೇಲೆ ಸೌತೆಕಾಯಿ ಇರ್ತಾವಲ್ಲ ಅವನ್ನ ಹಾಕಿದೆ, ಬೀನ್ಸ್ ಹಾಕಿದೆ, ಆಮೇಲೆ ಈ ಫ್ಲವರ್ ಬರ್ತದಲ್ಲ ಫ್ಲವರ್ ಹಾಕಿದೆ. ನಿಮ್ಮ ಇಷ್ಟದ ತರಕಾರಿ ನಿಮಗೆ ಯಾವ್ದು ಬೇಕೋ ಆ ತರಕಾರಿ ಹಾಕ್ಬೋದು. ಸ್ವಲ್ಪ ಬಟಾಟೆ ಹಾಕಿದೆ. ತರಕಾರಿ ಎಷ್ಟು ಹಾಕ್ತೀರಿ ಅಷ್ಟು ರುಚಿ ಅನ್ನಿಸ್ತದ್ರಿ ಇದು. ಮಸ್ತ್ ಆಗ್ತದ್ರಿ ಖರೇನ. ಇದು ಊಟಕ್ಕೂ ಮಸ್ತ್ ಆಗ್ತದೆ, ಬೆಳಗ್ಗೆ ನಾಷ್ಟಕ್ಕೂ ಮಸ್ತ್ ಆಗ್ತದೆ. ನಮ್ಮೊಬ್ಬರು ಯೋಗ ಸರ್ ಇದ್ದರು, ಅವ್ರು ಇದ್ರ ಬಗ್ಗೆ ಹೇಳಿದ್ರು. ನಿಮಗೂ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ನೀರಿನ ಅಳತೆ ಫಸ್ಟ್ ನೋಡ್ಕೊಳ್ಳೋಣ. 1 ಕಪ್ಪಿಗೆ 4 ನೀರು ಹಾಕಬೇಕು. ಈಗ ನಾನು ಟೋಟಲ್ 2 ಆಗ್ಯಾವ, ಒಂದು ಸಾಮೆ ಒಂದು ಇದಲ್ರಿ, 2ಕ್ಕೆ ನಾ 8 ಅಳತಿ ನೀರು ಹಾಕ್ತೀನಿ. ನೀವು ಯಾವ ಕಪ್ಲೆ ತೊಗೋತೀರಿ ಆ ಅಳತಿಲೆ 1ಕ್ಕೆ 4 ನೀರು, 2ಕ್ಕೆ 8 ಆತಲ್ರಿ. ಹಂಗೆ ನೀರಿನ ಅಳತೆ ಮಾತ್ರ ಭಾಳ ಇಂಪಾರ್ಟೆಂಟ್ ರೀ ಇಲ್ಲಿ. ಯಾಕಂದರೆ ನೀರು ಕಡಿಮೆ ಆದ್ರೆ ಗಟ್ಟಿ ಆಗ್ತದೆ, ಅದು ಆಗಬಾರ್ದು. ಹೆಚ್ಚಾತಂದ್ರೆ ನೀರು ಆಗ್ಬಿಡ್ತದೆ, ಅದು ಆಗಬಾರ್ದು. ಈ ಅಳತೆ ಒಳಗೆ ಮಾಡಿರಿ. ನನಗೂ ಚಲೋ ಬಂದದ, ನಿಮಗೂ ಹಂಗೆ ಸರಿ ಬರ್ತದೆ. ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ, ಆಮೇಲೆ ಸಾಂಬಾರು ಪುಡಿ ಹಾಕಿದೆ, ಆಮೇಲೆ ಖಾರ ಪುಡಿ ಅಂತೀವಲ್ರಿ, ಖಾರ ಪುಡಿ ಹಾಕಿದೆ. ನಿಮ್ಮ ಕಡೆ ಯಾವ ಮಸಾಲೆ ಪುಡಿ ಇರ್ತವ, ಸಾಂಬಾರು ಪುಡಿ ಇರ್ತದೆ ಅದನ್ನು ಹಾಕ್ಬೋದು. ಈಗ ನೋಡ್ರಿ, ಇದು ಚಲೋ ತಂಗ ಕುದಿಲಿಕ್ಕತ್ತಲ್ಲ, ಇದಕ್ಕೆ ಒಂಚೂರು ಕರ್ಬೇವಿಂದು ಚಿಗುರು ಹಾಕಿದೆ. ಇದರಿಂದ ಮಸ್ತ್ ಘಮ ಘಮ ವಾಸನೆ ಆಗ್ತದೆ. ನನ್ನ ಹತ್ರ ಸ್ವಲ್ಪ ಮಡಿಕೆ ಕಾಳು ಇತ್ತು ರೀ, ಮೊಳಕೆ ಬಂದದ್ದು, ಅದನ್ನು ಹಾಕಿದೆ. ಆಮೇಲೆ ಹಸಿ ಕಡ್ಲಿ ಬರ್ತಾವಲ್ಲ ಅದನ್ನು ಹಾಕಿದೆ. ನೀವು ಕಾಳು ಹಾಕ್ಕೋಬೋದು. ಇದಕ್ಕೆ ಕಾಳು ಹಾಕ್ಕೊಳ್ಳೋದ್ರಿಂದನೂ ಭಾರಿ ರುಚಿ ಅನ್ನಿಸ್ತದೆ ಇದು. ಹೆಸರು ಕಾಳಿದ್ರೆ ಹೆಸರು ಕಾಳು, ಒಟ್ಟು ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕಿದೆ. ಆಮೇಲೆ ಅದೇನು ಸಿರಿಧಾನ್ಯ ಇತ್ತಲ್ರಿ ನೀರೊಳಗೆ ನಾವು ನೆನೆಸಿಟ್ಟಿದ್ದು, ಆ ಸಿರಿಧಾನ್ಯ ಮತ್ತು ಹೆಸರು ಬೇಳೆ ಮಿಕ್ಸ್ಚರ್ ಅದನ್ನು ಹಾಕಬೇಕು. ಇಷ್ಟು ಹಾಕಿ ಒಂದು 3 ಸೀಟಿ ಹೊಡೆಸ್ಬಿಟ್ರೆ ಮುಗೀತು ನೋಡ್ರಿ. ಭಾಳ ಲಘುನೂ ಆಗ್ತದೆ. ನೀವು ಸಿರಿಧಾನ್ಯ ನೆನೆಸಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರಂತೂ ಭಾರಿ ಚಲೋ ರೀ, ಇನ್ನೂ ಮಸ್ತ್ ಆಗ್ತದೆ. ಭಾಳ ಕಡಿಮೆ ಟೈಮ್ ಒಳಗೆ ಆಗೋ ಒಂದು ಅಡುಗೆ ರೀ ಇದು. ನಮ್ಮ ಯೋಗ ಸರ್ ಏನು ಹೇಳಿದ್ರಂದ್ರೆ, ಎಲ್ಲರಿಗೂ ಒಟ್ಟು ಶುಗರ್ದವ್ರಿಗಂತ ವಿಶೇಷ ಮತ್ತು ಬಾಕಿ ಎಲ್ಲರಿಗೂ ಫಸ್ಟ್ ಆಹಾರ ಒಂದು ಅದರದ್ದು ಪ್ರಿಫರೆನ್ಸ್ ಹೆಂಗಂದ್ರೆ ಫಸ್ಟ್ ಬೇಳೆ ಮತ್ತು ಕಾಳುಗಳಂತ. ಫಸ್ಟ್ ಕಾಳುಗಳು, ಆಮೇಲೆ ಹಣ್ಣು ತರಕಾರಿ ಸೊಪ್ಪು ಅವು ಬರ್ತಾವ್ರಿ. ಥರ್ಡಾಗಿ ಬರೋದು ಈ ಸಿರಿಧಾನ್ಯ ನೋಡ್ರಿ. ಅದಕ್ಕೆ 3ರಿಂದ 4 ಸೀಟಿ ಮಾಡಿಸ್ಬೇಕ್ರಿ. ಇದಕ್ಕೆ ಮಸ್ತ್ ಆಗ್ತದೆ. ಅದಕ್ಕೆ ನೋಡ್ರಿ, ಯಾವಾಗಲೂ ಸಿರಿಧಾನ್ಯ ಭಾಳ ಅಂದ್ರೆ ಭಾಳ ಒಳ್ಳೆಯ ಆಹಾರ. ಯಾಕಂದ್ರೆ ನಾವು ಮೂಲ ಇದನ್ನ ತಿಂತಿದ್ವಲ್ರಿ ಮೊದ್ಲು. ನಮ್ಮ ಹಿರಿಯರೆಲ್ಲ ಫಸ್ಟಿಗೆ ಇದನ್ನ ಬೆಳಿತಿದ್ರು, ಇದನ್ನ ತಿಂತಿದ್ರು. ನಮ್ಮ ಆಹಾರ ಏನದ ಅದು ನಮ್ಗೆ ಒಳ್ಳೇದು ಇದ್ದೇ ಇರ್ತದ್ರಿ. ನೋಡ್ರಿ, ಮಸ್ತಾಗಿ ಬಂದದ. ಭಾರಿ ನೀರೂ ಆಗಿಲ್ಲ, ಭಾಳ ಗಟ್ಟಿನೂ ಆಗಿಲ್ಲ, ಹಿಂಗೆ ಇರ್ಬೇಕ್ರಿ ಕನ್ಸಿಸ್ಟೆನ್ಸಿ. ನಾನೆಲ್ಲ ಹಲಸಿನ ಹಪ್ಪಳ ಕರೆದಿದ್ದೆ. ಆ ಹಲಸಿನ ಹಪ್ಪಳ ಜೊತೆ ಮಸ್ತ್ ರುಚಿ ಹತ್ತದ್ರಿ ಇದು. ನೋಡ್ರಿ ಎಷ್ಟು ಚಲೋ ಬಂದದ. ಹಿಂಗೆ
ನೀರು ಆಗಬಾರ್ದು ರೀ, ಗಟ್ಟಿನೂ ಇರಬಾರ್ದು. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಬಂದದ ನಮ್ಮ ಸಾಮೆಯ ಬಿಸಿಬೇಳೆಬಾತು. ಅಕ್ಕಿ ಬಿಸಿಬೇಳೆಬಾತು ಎಲ್ಲ ಮಾಡಿರ್ತೀವಿ. ಇನ್ನು ನೋಡ್ರಿ ಸಿರಿಧಾನ್ಯದ ಬಿಸಿಬೇಳೆಬಾತು ಹೆಂಗೆ ಅನ್ನಿಸ್ತದೆ ನಿಮಗೆ. ಮಾಡಿ ನೋಡ್ರಿ ನೀವು ಒಮ್ಮೆ, ನಿಮಗೂ ಎಲ್ಲ ರುಚಿ ಅನ್ನಿಸ್ತದೇನಂಥೇಳಿ. ನೆನೆಸಿಟ್ಟು ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡ್ರಿ. ನೆನಿಲಿಕ್ಕಿಟ್ಟು ಮಾಡಿದ್ರೆ ಭಾರಿ ಅಂದ್ರೆ ಭಾರಿ ಆಗ್ತದೆ ರೀ. ಹಂಗೆ ನೀರಿನ ಅಳತೆ ಅದು ಭಾಳ ಇಂಪಾರ್ಟೆಂಟ್ ರೀ. ನೀರಿನ ಅಳತೆ, ಆ ನೀರಿನ ಅಳತೆ ಅಳತೆ ಒಳಗೆ ಮಾಡಿರಿ. ನಿಮ್ಮ ಕಪ್ಪಿನ ಅಳತೆ ಯಾವ್ದು ತಗೋತೀರಿ ಅದರಲ್ಲೇ ನೀರಿನ ಅಳತೆ ಹೇಳಿದ್ನಲ್ರಿ, ಹಂಗೆ ಮಾಡಿರಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.